ಸಾಮಾನ್ಯವಾಗಿ ಮಳೆಗಾಲದಲ್ಲಿ ರಸ್ತೆ ನಿರ್ಮಾಣ, ಚರಂಡಿ ನಿರ್ಮಾಣವನ್ನು ಮಾಡ್ತಾರೆ. ಆದರೆ ಕಾರವಾರದ ನಗರಸಭೆಯವರು ಇರುವಂಥ ಸುಸಜ್ಜಿತವಾದಂಥ ರಸ್ತೆಯನ್ನು ಅಗೆಯುವಂಥ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ನೀವೀಗ ನೋಡ್ಕೋಬೋದು, ಕಾರವಾರದ ಕೋಡಿಬಾಗ್ ರಸ್ತೆಯಲ್ಲಿ UGD ಕಾಮಗಾರಿಗಾಗಿ ಸುಸಜ್ಜಿತವಾದ ರಸ್ತೆಯನ್ನು ಅಗೆದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. 2 ಕೋಟಿ ವೆಚ್ಚದಲ್ಲಿ ಈ ಒಂದು UGD ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಈ ಕಾಮಗಾರಿಗೆ ಸ್ವಾಗತವಿದೆ. ಆದರೆ ಈ ಮಳೆಗಾಲದ ಪ್ರಾರಂಭದಲ್ಲಿ ಅತ್ಯಂತ ಸುಸಜ್ಜಿತವಾದಂಥ ರಸ್ತೆಯನ್ನು ಅಗೆದು ಮಾಡುವ ಕಾಮಗಾರಿ ಈ ಸಂದರ್ಭದಲ್ಲಿ ಬೇಕಿತ್ತಾ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಯಾಕಂತಂದರೆ ಸಮಯ ಇತ್ತು, ಏಪ್ರಿಲ್ ಮತ್ತು ಮಾರ್ಚಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡಬೇಕಾಗಿತ್ತು. ಆದರೆ ಕೇವಲ ಇನ್ನೊಂದು ವಾರದಲ್ಲಿ ಕಾರವಾರದಲ್ಲಿ ಮಾನ್ಸೂನ್ ಪ್ರಾರಂಭವಾಗುವ ಸನ್ನಿವೇಶ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಅತ್ಯಂತ ಸುಸಜ್ಜಿತವಾದ ಕಾರವಾರ ಕೋಡಿಬಾಗ್ ರಸ್ತೆಯನ್ನು ಅಗೆದು ಈ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸ್ಥಳೀಯರ ಆರೋಪ ಏನಂತಂದರೆ 2 ಕೋಟಿ ವೆಚ್ಚದಲ್ಲಿ, ನಗರೋತ್ಥಾನ 4ರ 2 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ನಡೆಸಲಾಗ್ತಾ ಇದೆ. ಆದರೆ ಈ UGD ಕಾಮಗಾರಿಗೆ ಕೇವಲ 6 ಇಂಚಿನ ಪೈಪನ್ನು ಹುಗಿತಾ ಇದ್ದಾರೆ. 3 ಮೀಟರ್ ಆಳದಲ್ಲಿ ಕೇವಲ 6 ಇಂಚಿನ ಪೈಪಿನ ಮೂಲಕ ನಗರದ ಮಲಿನ ನೀರನ್ನು STP ಪ್ಲ್ಯಾಂಟ್ಗೆ ಸಾಗಿಸಬಹುದಾ ಎನ್ನುವುದು ಕೂಡ ಈ ಒಂದು ಸ್ಥಳೀಯರ ಪ್ರಶ್ನೆಯಾಗಿದೆ. ಯಾಕೆಂತಂದರೆ ಕಳೆದ 15 ವರ್ಷದ ಹಿಂದೆ 100 ಕೋಟಿ ವೆಚ್ಚದಲ್ಲಿ ಕಾರವಾರದಲ್ಲಿ UGD ಪ್ಲ್ಯಾಂಟನ್ನು ಮಾಡಲಾಗಿತ್ತು. ಭೌಗೋಳಿಕವಾಗಿ ಕಾರವಾರ ಸಮುದ್ರ ಮಟ್ಟದಿಂದ ಮೇಲಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ 100 ಕೋಟಿಯ ಯೋಜನೆ ನೀರು ಪಾಲಾಗಿತ್ತು. ಈಗಲೂ ಸಹ ಕಾರವಾರ ನಗರದ ಪ್ರಮುಖ ರಸ್ತೆಯಲ್ಲಿ ಸೆಪ್ಟಿಕ್ ಟ್ಯಾಂಕ್ನ ಮಲಿನ ನೀರು ನಿಲ್ಲುವಂಥದ್ದನ್ನು ಮಳೆಗಾಲದಲ್ಲಿ ನೋಡ್ಬೋದಾಗಿದೆ. ಯಾಕಂತಂದರೆ ಅಂತಹ ಸಂದರ್ಭದಲ್ಲೂ ಕೂಡ, ಇವೆಲ್ಲ ಉದಾಹರಣೆಗಳಿರುವಂಥ ಸಂದರ್ಭದಲ್ಲೂ ಕೂಡ ಕೇವಲ 6 ಇಂಚು ಅಗಲದ ಪೈಪನ್ನು UGDಗಾಗಿ ಹುಗಿತಾ ಇರುವುದನ್ನು ನೋಡ್ಬೋದಾಗಿದೆ. ಕಾರವಾರ ನಗರ ಬೆಳೆಯುತ್ತಿರುವಂಥ ನಗರ. ಪ್ರತಿಯೊಂದು ರಸ್ತೆಯಲ್ಲೂ ಮನೆಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಬರ್ತಾಯಿವೆ. ಆದರೆ ಈ ಎಲ್ಲ ಅಪಾರ್ಟ್ಮೆಂಟ್ಗಳ ಮಲಿನ ನೀರು ಕೇವಲ 6 ಇಂಚು ಅಗಲದ UGD ಪೈಪ್ ಮೂಲಕ STP ಪ್ಲ್ಯಾಂಟ್ಗೆ ಹೋಗೋಕ್ಕೆ ಸಾಧ್ಯ ಇದೆಯಾ ಎನ್ನುವುದು ಕೂಡ ಈ ಒಂದು ಮಾಜಿ ನಗರಸಭೆ ಸದಸ್ಯರಾಗಿರ್ಬೋದು, ಇಲ್ಲಿಯ ಸ್ಥಳೀಯರ ಪ್ರಶ್ನೆಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಕಾರವಾರದಲ್ಲಿ 1500 MLD ಸಾಮರ್ಥ್ಯದ STP ಪ್ಲ್ಯಾಂಟ್ ಇದೆ. ಈಗಾಗಲೇ 4500 MLD ತ್ಯಾಜ್ಯ ನೀರು STP ಪ್ಲ್ಯಾಂಟ್ಗೆ ಬರ್ತಾ ಇದೆ. ಸಾಮರ್ಥ್ಯಕ್ಕಿಂತ ಹೆಚ್ಚಿನ ನೀರು STP ಪ್ಲ್ಯಾಂಟ್ನಲ್ಲಿ ಶುದ್ಧ ಆಗ್ತಾ ಇರೋದ್ರಿಂದ STP ಪ್ಲ್ಯಾಂಟ್ನ ವ್ಯವಸ್ಥೆಯೂ ಹದಗೆಟ್ಟಿದೆ. ಅಂತಹ ಸಂದರ್ಭದಲ್ಲಿ STP ಪ್ಲ್ಯಾಂಟ್ನ ಸಾಮರ್ಥ್ಯವನ್ನು ಹಿರಿದಾಗಿಸಿಕೊಳ್ಳುವ ಬದಲಾಗಿ ಈಗ 6 ಇಂಚು ಅಗಲದ ಪೈಪನ್ನು ಹುಗಿದು ಅವೈಜ್ಞಾನಿಕ ಕಾಮಗಾರಿಯನ್ನು ನಡೆಸ್ತಾ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.